ಸ್ನೇಹಿತರೆ, ಕುಶಾಲ್ ವನಸಿರಿ ಆರ್ಗ್ಯಾನಿಕ್ ಫಾರ್ಮ್ಸ್ನ 5ನೇ ತಿಂಗಳ ಅಪ್ಡೇಟ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಮೊದಲನೇದಾಗಿ ಇವತ್ತು ನಾನೇನು ಅಪ್ಡೇಟ್ ಮಾಡೋಕ್ಕೆ ಹೊರಟಿದ್ದೀನಿ ಅಂತಂದರೆ, ನಮ್ಮ 3rd ಲೇಯರಲ್ಲಿ ಈ ಕೋಕೋ ಪ್ಲಾಂಟೇಶನ್ಸ್ ಏನು ಮಾಡಿರಲಿಲ್ಲಲ್ಲ, ಅದನ್ನು ಪೆಂಡಿಂಗ್ ಇಟ್ಟಿದ್ವಲ್ಲ, ಅದನ್ನು ಈ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಥಿಂಗ್ ಏನು ಅಂತಂದರೆ, ನಮ್ಮದು 5 ಲೇಯರಲ್ಲಿ ಯಾವ ಥರ ಇದೆ ಅಂತ ನಾನು ಬ್ರೀಫ್ ಮಾಡಿಬಿಡ್ತೀನಿ. ಫಸ್ಟ್ ಒನ್, ನಮ್ಮ ಮೊದಲನೇ ಲೇಯರ್ ಬಂದು ಕೋಕೋನಟ್. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ತೆಂಗಿಗೆ ಈಗ ನಾವು ಪ್ಲಾಂಟೇಶನ್ ಮಾಡಿ ಇದು 4th ಮಂತ್ ಕಂಪ್ಲೀಟ್ ಆಗಿ 5th ಮಂತಲ್ಲಿ ಇದ್ದೀವಿ. ಸೊ ಈ ತೆಂಗಿಗೆ ಎಕ್ಸಾಕ್ಟ್ಲಿ 5th ಮಂತ್ ಅಂತ ಹೇಳ್ಬೋದು. ಇದು ನನ್ನ ಮೊದಲನೇ ಲೇಯರು. ನೀವು ನೋಡ್ತಾ ಇರ್ಬೋದು, ಆ್ಯಕ್ಚುಲಿ ನಾನು 36x36 ಮಾಡೆಲಲ್ಲಿ ಮಾಡಿಲ್ಲ, ಕೋಕೋನಟ್ನ ನಾನು ಬಾರ್ಡ್ರಲ್ಲಿ ಮಾತ್ರ ಯೂಸ್ ಮಾಡಿದ್ದೀನಿ. ಇಲ್ಲಿದೆ, ಮತ್ತು ಇಲ್ಲಿ ಬಿಟ್ಟರೆ ಇಲ್ಲಿದೆ. ಸೊ ಓನ್ಲಿ ಬಾರ್ಡ್ರಲ್ಲಿ ಮಾತ್ರ ಇದೆ. ಸೊ ಇದು ನನ್ನ ಮೊದಲನೇ ಲೇಯರ್. 2ನೇ ಲೇಯರ್ ಬಂದು ಅಡಿಕೆ. ನೀವು ನೋಡ್ತಾ ಇರ್ಬೋದು. ಸೊ ಅಡಿಕೆ ಕೂಡ ಎವ್ರಿ 9 ಫೀಟಿಗಿರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಒಂದಿದೆ ಮತ್ತು ಇಲ್ಲಿ ಒಂದಿದೆ. ಸೊ ಎವ್ರಿ 9 ಫೀಟ್ಗೆ ಈಸ್ಟ್ ಆರ್ ವೆಸ್ಟ್ ಆರ್ ನಾರ್ತ್ ಆರ್ ಸೌತ್ ಎಲ್ಲ ಕಡೆನೂ 9 ಫೀಟಿಗೆ ನಮ್ಮದು ಒಂದು ಅಡಿಕೆ ಇರುತ್ತೆ. ಇದು ಮತ್ತು 2ನೇದು ಬಂದು ಕೋಕೋನಟ್ಟು. ಮೊದಲನೇದು ಬಂದು ಕೋಕೋನಟ್ಟು, 2ನೇದು ಬಂದು ಅರೇಕನಟ್ಟು. ನನ್ನ 3ನೇ ಲೇಯರ್ ಬಂದು ಬನಾನಾ. ನಿಮಗೆ ನೋಡ್ತಾ ಇರ್ಬೋದು, ಈಗ ಆ್ಯಕ್ಚುಲಿ ಫುಲ್ ನಿಮಗೆ ಕಂಪ್ಲೀಟ್ ವಿಡಿಯೋದಲ್ಲಿ ನಿಮಗೆ ಬನಾನೇ ಕಾಣುತ್ತೆ. ತುಂಬ ಚೆನ್ನಾಗಿ ಬಂದಿದೆ. ಸ್ವಲ್ಪ ಸಿನ್ಸ್ ಆರ್ಗ್ಯಾನಿಕ್ ಫಾರ್ಮ್ ಆಗಿರೋದ್ರಿಂದ ನೈಟ್ರೋಜನ್ ಡಿಫಿಷಿಯನ್ಸಿನೋ ಏನೋ ಗೊತ್ತಿಲ್ಲ, ಸ್ವಲ್ಪ ವೈಟ್ ಆಗ್ತಾಯಿದೆ. ಸೊ ನೈಟ್ರೋಜನ್ನ ಆ್ಯಡ್ ಮಾಡಬೇಕು ಅನಿಸುತ್ತೆ. ಸೊ ಅದನ್ನು ಯಾವ ಥರ ಮಾಡೋದು ಅಂತ ಹೇಳಿ ನಾನು ಅಪ್ಡೇಟ್ ಮಾಡ್ತೀನಿ. ನನ್ನ 3ನೇ ಲೇಯರ್ ಬಂದು ಬಾಳೆ. ನನ್ನ 4ನೇ ಪದರ ಬಂದು ಪಪ್ಪಾಯ ಕೂಡ 4 ಮಂತ್ಸ್ ಆಗಿದೆ. ಸೊ ಇದು ಫ್ಲವರಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಇದು ಕೂಡ ಸ್ವಲ್ಪ ವೈಟಿಶ್ ಥರ ಆಗ್ತಾ ಇದೆ, ಪಪ್ಪಾಯ ಮತ್ತು ನಂದು ಬನಾನಾ. ಸೊ ಇದೆರಡಕ್ಕೂ ನಾನೀಗ ನೈಟ್ರೋಜನ್ ಫಿಕ್ಸೇಷನ್ ಮಾಡಬೇಕು. ಅದಕ್ಕೆ ಏನು ಮಾಡೋದು ಅಂತ ಹೇಳಿ ಫಿಶ್ ಅಮಿನೋ ಆಸಿಡನ್ನು ಸ್ಪ್ರೇ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಾ ಇದ್ದೀನಿ. ಮೋಸ್ಟ್ಲಿ ಇನ್ನೊಂದು 2 ಡೇಸಲ್ಲಿ ಆ ವರ್ಕ್ ಸ್ಟಾರ್ಟ್ ಆಗುತ್ತೆ. ಇದು ನನ್ನ 4th ಲೇಯರು. 5th ಲೇಯರ್ ಬಂದು ಕೋಕೋ ಮತ್ತು ಮೊರಿಂಗಾ ಇದೆ. ಸೊ ಒಂದು ಲೇಯರಲ್ಲಿ ನೋಡಿ, ಇದರಲ್ಲಿ ಕೋಕೋ ಇದ್ದರೆ, ಈ ಲೈನಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಕೋಕೋ ಇದೆ. ಸೊ ಇನ್ನೊಂದು ಲೈನಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಮೊರಿಂಗಾ ಇದೆ. ಸೊ ಯಾವ ಥರ ಇದೆ ಅಂತಂದರೆ, 2 ಅಡಿಕೆ ಮಧ್ಯ ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ಒಂದು ಅಡಿಕೆ ಮತ್ತು ಈ ಒಂದು ಅಡಿಕೆ ಮಧ್ಯ ಒಂದು ಲೈನು ಮೊರಿಂಗಾ ಇತ್ತು ಅಂತಂದರೆ, ಇನ್ನೊಂದು ಲೈನಲ್ಲಿ ಹಾಗೆ ನೋಡಿ, ಇಲ್ಲಿ ಈ ಅಡಿಕೆ ಮತ್ತು ಈ ಅಡಿಕೆ ಮಧ್ಯ ಇಲ್ಲಿ ನಿಮಗೆ ಕೋಕೋ ಬರುತ್ತೆ. ಸೊ ಒಂದು ಲೈನ್ ಕೋಕೋ ಇರುತ್ತೆ, ಆಲ್ಟರ್ನೇಟ್ ಲೈನಲ್ಲಿ ಮೊರಿಂಗಾ ಇರುತ್ತೆ. ಯಾಕೆ ಈ ಥರ ಮಾಡ್ಕೊಂಡಿರೋದು ಅಂತಂದರೆ, ಕೋಕೋ ಆ್ಯಕ್ಚುಲಿ ಡೌನ್ ದ ಲೈನ್ ಒಂದು 4 ಇಯರ್ಸು 5 ಇಯರ್ಸ್ ಆದಮೇಲೆ, ಸೊ ಅದು ಕಂಪ್ಲೀಟ್ ಡೆವಲಪ್ ಆಗಿ ಒಂದು ಅಡಲ್ಟ್ ಪ್ಲಾಂಟ್ ಆದಾಗ ಓಡಾಡಲಿಕ್ಕೂ ಕೂಡ ಜಾಗ ಇರಲ್ಲ. ಹಾಗಾಗಿ ಸೊ ಒಂದು ಲೈನಲ್ಲಿ ಕೋಕೋ ಮಾಡಿಕೊಂಡ್ರೆ ಅನದರ್ ಲೈನಲ್ಲಿ ಮೊರಿಂಗಾ ಮಾಡ್ಕೊಂಡಿರ್ತೀವಿ. ಮೊರಿಂಗಾನ ಹೆಂಗೂ ಕಟ್ ಮಾಡ್ತಾ ಇರ್ತೀವಿ, ಸೊ ದಟ್ ನಮಗೆ ಓಡಾಡಲಿಕ್ಕೆಲ್ಲ ಪ್ರಾಬ್ಲಮ್ ಆಗಲ್ಲ. ಮತ್ತು ಯಾಕೆ ಕೋಕೋನ ಆಲ್ಟರ್ನೇಟ್ ಲೈನ್ ಮಾಡೋದು ಅಂತಂದರೆ, ಇದರಲ್ಲಿ ಬೀಳೋ ಏನು ಎಲೆಗಳೆಲ್ಲ ಏನು ಬೀಳುತ್ತಲ್ಲ, 2 ಸೈಡು ಅಡಿಕೆಗೆ ಅದು ಗೊಬ್ಬರ ಆಗುತ್ತೆ ಅಂತ. ಸೊ ಫಾರ್ ಎಕ್ಸಾಂಪಲ್, ಇಲ್ಲಿ ಈ ಕೋಕೋ ಬೆಳೆದು ದೊಡ್ಡದಾದ್ಮೇಲೆ ಇದರಲ್ಲಿ ಬೀಳೋ ಇದು ಎಲೆಗಳು ನೋಡಿ, ಈ ಲೈನಲ್ಲಿರೋ ಅಡಿಕೆಗೂ ಸಿಗುತ್ತೆ ಮತ್ತು ಈ ಲೈನಲ್ಲಿರೋ ಅಡಿಕೆಗೂ ಸಿಗುತ್ತೆ. ನೆಕ್ಸ್ಟ್ ಲೈನ್ ನಾವು ಖಾಲಿ ಬಿಡೋದೇನಕ್ಕೆ ಅಂತಂದರೆ, ನಮ್ಗೆ ಓಡಾಡಲಿಕ್ಕೆ ಜಾಗ ಬೇಕಾಗತ್ತಲ್ಲ. ಫಾರ್ ಎಕ್ಸಾಂಪಲ್, ನಾವೀಗ ಅರೇಕನೆಟ್ನ ನಾವು ಹಾರ್ವೆಸ್ಟ್ ಮಾಡಿದಾಗ ಅದನ್ನ ಎತ್ಕೊಂಡು ಹೋಗ್ಲಿಕ್ಕಾದ್ರೂ ಒಂದು ಲೈನ್ ನಾವು ಬಿಟ್ಕೊಬೇಕಲ್ಲ. ದಟ್ ಈಸ್ ದ ರೀಸನ್ ಒಂದು ಲೈನು ಖಾಲಿ ಬಿಟ್ಕೊಂಡು ಅಲ್ಲಿ ನಾವೀಗ ಮೊರಿಂಗಾ ಹಾಕಿದ್ದೀವಿ. ಮೊರಿಂಗಾನ ಕಟ್ ಮಾಡ್ತಾ ಇರ್ತೀವಿ, ಸೊ ದಟ್ ಓಡಾಡ್ಬೋದು. ಕೋಕೋ ಹಾಕಿದ್ರೆ ಕಟ್ ಮಾಡೋಕ್ಕಾಗಲ್ಲ ಅದನ್ನು,
ಹಾಗಾಗಿ ಒಂದು ಲೈನು ಮುಂಚೆನೇ ನಾವು ಆ್ಯಕ್ಚುಲಿ ಗುಂಡಿ ಮಾಡಿ ಇಟ್ಕೊಂಡಿದ್ದ. ಸೊ ಅದು ಸ್ವಲ್ಪ ಶಾಡೋ ಬೇಕು ಅಂತ ಹೇಳಿ ವೆಯ್ಟ್ ಮಾಡಿ ಇವಾಗ ಹಾಕಿರೋದು. ಸೊ ಆಲ್ಮೋಸ್ಟ್ ನನಗೀಗ ನಂದು ಬನಾನಾ ಎಲ್ಲ ನಮ್ಮದು ಒಂದು 6 to 8 ಫೀಟ್ ಬಂದಿದೆ. ಈಗ ಆ್ಯಕ್ಚುಲಿ ಅದೇ ನೈಟ್ರೋಜನ್ ಸ್ವಲ್ಪ ಕಡಿಮೆ ಅನ್ನಿಸ್ತಾ ಇದೆ, ಅದನ್ನೊಂದು ಹಾರ್ಡ್ ಮಾಡಬೇಕು. ಬಿಟ್ಟರೆ ಬೇರೆ ಎಲ್ಲ ಓಕೆ. ಸ್ವಲ್ಪ ಇದನ್ನು ಕವರ್ ಮಾಡಲಿಕ್ಕೆ ಅಂತ ಹೇಳಿ ಚೆಂಡು ಹೂ ಹಾಕಿದ್ದ, ನಿಮಗೆ ಕಾಣ್ತಾ ಇರ್ಬೋದು. ಸೊ ಚೆಂಡು ಹೂ ಹಾಕಿದ್ದು ಅದು ಆಲ್ಮೋಸ್ಟ್ ಒಂದು 50% ಹೋಗಿದೆ. ಬಟ್ ಇನ್ನಿರೋದು ಸುಮಾರಾಗಿ ಏನೋ ಅದು ಓಕೆ. ಸೊ ಇದರಿಂದ ಏನು ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಂಡು ಮಾಡಿಲ್ಲ. ಓಕೆ, ಲೆಟ್ ಇಟ್ ಏನು ಬರುತ್ತೋ ಅದು ಬರಲಿ ಅಂತ. ಈಗ ಆ್ಯಕ್ಚುಲಿ ಇವತ್ತು ಇಲ್ಲ ನಾಳೆಯಲ್ಲಿ ಇದು ಕೂಡ ಹಾಕ್ತಾಯಿದೆ. ಅದು ಏನು ಟಿಲ್ಲರಲ್ಲಿ ಸ್ವಲ್ಪ ಈ ಬದುವು ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ದಟ್ ಈ ಮಳೆ ಬಂದಾಗ ನೀರೆಲ್ಲ ಕೆಳಗಡೆ ಹೋಗೋದು ಅವಾಯ್ಡ್ ಆಗುತ್ತೆ, ಅದನ್ನು ಇದು ಮಾಡ್ಬೋದು. ಮತ್ತು ಈಗ ಇಲ್ಲಿ ಬಿದ್ದಿರೋ ಗೊಬ್ಬರಕ್ಕೆ ಈಗ ಏನು ಗೊಬ್ಬರ ಹಾಕಿದ್ದೀವಲ್ಲ ಅದ್ರ ಮೇಲೆ ಸ್ವಲ್ಪ ಮಣ್ಣು ಬಿದ್ರೂ ಅದು ಇನ್ನು ಸ್ವಲ್ಪ ಬೇಗ ಫರ್ಟಿಲೈಸ್ ಆಗುತ್ತೆ ಅನ್ನೋ ಒಂದು ಆಸ್ಪೆಕ್ಟಲ್ಲಿ ತಲೆಯಲ್ಲಿ ಇಟ್ಕೊಂಡು ಮಾಡ್ತಾಯಿದ್ದೀವಿ. ಇದು ಈ ಥರ ಇದೆ ನಂದು 5 ತಿಂಗಳ ತೋಟದ ಅಪ್ಡೇಟು. ಸೊ ಇನ್ನೇನಾದರೂ ನಿಮ್ಮ ಕಡೆಯಿಂದ ಇನ್ಫಾರ್ಮೇಷನ್ ಇತ್ತು ಅಂತಂದರೆ ಕಾಮೆಂಟ್ಸ್ ಮಾಡಿ. ಇಯರ್ ಆಫ್ಟರ್ ಮೋಸ್ಟ್ಲಿ 2 months ಒನ್ಸ್ ಇರುತ್ತೆ, ಯಾಕೆಂದರೆ ಆಲ್ಮೋಸ್ಟ್ ಪ್ಲಾಂಟೇಷನ್ಸ್ ಕಂಪ್ಲೀಟ್ ಆಗಿದೆ. ಹಾಗಾಗಿ ಬೇರೆ ಇನ್ನೇನು ಇಲ್ಲ, ಎವ್ರಿ ಮಂತ್ ವಿಡಿಯೋ ಇರೋದಿಲ್ಲ ಇನ್ನು ಮುಂದೆ. ಸೊ 2 months ಒಂದು ಸರಿ ಮಾತ್ರ ವಿಡಿಯೋ ಮಾಡ್ತಾಯಿರ್ತೀನಿ. ಮೇಜರ್ ಅಪ್ಡೇಟ್ಸ್ ಏನಾದರೂ ಇತ್ತು ಅಂತಂದರೆ ಅದನ್ನು ಕೂಡ ನಾನು ಶೇರ್ ಮಾಡ್ತಾಯಿರ್ತೀನಿ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಏನಾದರೂ ಇನ್ಫಾರ್ಮೇಷನ್ ನನಗೆ ಕೊಡೋದಿದ್ದರೆ ಕಾಮೆಂಟ್ ಮಾಡಿ, ಡೆಫಿನೆಟ್ಲಿ ನೋಡಿ ನಾನು ಕೂಡ ತಿಳ್ಕೊತೀನಿ. ಥ್ಯಾಂಕ್ ಯು ಗೈಸ್, ಬಾಯ್.